ಮೈಸೂರಿನಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದಿದೆ. ಇಟ್ಟಿಗೆ ಗೂಡನ್ನ ತೆಗಿತಾ ಇದ್ದಂತ ಸಂದರ್ಭದಲ್ಲಿ ಆ ಇಟ್ಟಿಗೆ ಗೂಡು ಕುಸಿದು 3 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಅಷ್ಟಕ್ಕೂ ಈ ಘಟನೆಗೆ ಕಾರಣವಾಗಿರುವಂತದ್ದು ಆ ಇಟ್ಟಿಗೆ ಗೂಡು ಕುಸಿದಿರುವಂತ ಘಟನೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಬೂದಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 32 ವರ್ಷದ ರಾಜೇಶ್, 35 ವರ್ಷದ ನಾಗರಾಜ್ ಹಾಗೂ 40 ವರ್ಷದ ನಾರಾಯಣ್ ಮೃತಪಟ್ಟಿರುವ ದುರ್ದೈವಿಗಳು ಅನ್ನೋದು ಗೊತ್ತಾಗಿದೆ. ಇನ್ನು ಇಟ್ಟಿಗೆ ಗೂಡು ತೆಗೆಯುವಾಗ 3ರ ಮೇಲೆ ಈ ಗೂಡು ಕುಸಿದಿತ್ತಂತೆ. ಹಾಗಾಗಿ ಈ ಘಟನೆ ಸಂಭವಿಸಿ 3 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಸ್ಥಳಕ್ಕೆ ಟಿ ನರಸೀಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಇದನ್ನ ಸುಟ್ಟ ಇಟ್ಟಿಗೆ ಅಂತಾನೆ ಕರಿತೀವಿ. ಈ ಇಟ್ಟಿಗೆಗಳನ್ನ ನಿರ್ಮಾಣ ಮಾಡುವಾಗ ಫಸ್ಟ್ಗೆ ಅಚ್ಚುಗಳಲ್ಲಿ ಆ ಇಟ್ಟಿಗೆಗಳನ್ನ ಹಾಕಿರ್ತಾರೆ. ಆಮೇಲೆ ಅವುಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿರ್ತಾರೆ. ಆಮೇಲೆ ಅದ್ರ ಮಧ್ಯೆ ಹೋಗಿ ಬೆಂಕಿ ಕೊಟ್ಟು ಆ ಬೆಂಕಿಯಿಂದ ಆ ಇಟ್ಟಿಗೆಗಳು ಕಂಪ್ಲೀಟ್ ಆಗಿ ಸುಡಬೇಕು. ಆಮೇಲೆ ಆ ಇಟ್ಟಿಗೆ ಗಟ್ಟಿ ಆಯ್ತು ಅಂತ ಹೇಳಿ ಆಮೇಲೆ ಅದನ್ನ ಕೀಳ್ತಾರೆ. ಇದು ಸಾಮಾನ್ಯವಾಗಿ ಸುಟ್ಟಿಟ್ಟಿಗೆ ಮಾಡುವಂತ ಪ್ರೊಸೀಜರ್. ಈಗಲೂ ಕೂಡ ಇದೇ ರೀತಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆಗಿರುವಂತ ಅವಘಡ ಇದು. 32 ವರ್ಷದ ರಾಜೇಶ್, 35 ವರ್ಷದ ನಾಗರಾಜ್ ಹಾಗೂ 40 ವರ್ಷದ ನಾರಾಯಣ್, ಈ 3 ಜನ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ರೀತಿಯಾಗಿ ಈ ಘಟನೆ ಸಂಭವಿಸಿತು? ಘಟನೆಗೆ ಕಾರಣ ಏನು? ಏನಿದೆ ಡೀಟೇಲ್ಸ್? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬೂದಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ಸಾಮಾನ್ಯವಾಗಿ ಇಟ್ಟಿಗೆ ಗೂಡು ಅಂದ್ರೆ ಇಟ್ಟಿಗೆಯನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಇಟ್ಟಿಗೆ ಗೂಡು ಅಂತ ಕರೀತಾರೆ. ಆ ಗೂಡಿನಿಂದ ಇಟ್ಟಿಗೆಗಳನ್ನ ಬೇರ್ಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಎಲ್ಲ ಇಟ್ಟಿಗೆಗಳು ಬಿದ್ದಂತಹ ಪರಿಣಾಮವಾಗಿ ಒಟ್ಟು 3 ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಬೂದನಹಳ್ಳಿ ಗ್ರಾಮದ 32 ವರ್ಷದ ರಾಜೇಶ್ ಮತ್ತು 35 ವರ್ಷದ ನಾಗರಾಜ್ ಹಾಗೂ 40 ವರ್ಷದ ನಾರಾಯಣ್ ಮೃತ ದುರ್ದೈವಿಗಳು. ಇವರೆಲ್ಲರೂ ಕೂಡ ಆ ಒಂದು ಇಟ್ಟಿಗೆ ಗೂಡಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು. ಸಾಮಾನ್ಯವಾಗಿ ಇಟ್ಟಿಗೆಯನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಗೂಡಿನ ರೂಪದಲ್ಲಿ ಅಂದ್ರೆ ಪಿರಮಿಡ್ನ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಿರ್ತಾರೆ. ಆಗ ಒಂದು ಕಡೆ ಇದ್ದ ಇಟ್ಟಿಗೆಗಳನ್ನ ಕೆಳಗಡೆಯಿಂದ ತೆಗೆಯುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಗೂಡು ಮುಗಿಸಿ ಬಿದ್ದಂತಹ ಸಂದರ್ಭದಲ್ಲಿ ಅವರು ಅಲ್ಲಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸದ್ಯಕ್ಕೆ ಈಗ ಟಿ ನರಸೀಪುರ ಪೊಲೀಸ್ ಠಾಣೆಯ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ಕೂಡ ನೀಡಿದ್ದಾರೆ. ಏಕಾಏಕಿಗೆ ದೊಡ್ಡ ಪ್ರಮಾಣದ ಇಟ್ಟಿಗೆ ಗೂಡು ಬಿದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಚಾವಾಗೋದಕ್ಕೂ ಕೂಡ ಅವರಿಗೆ ಸಾಧ್ಯವಾಗದೆ ಕಾರಣಕ್ಕೋಸ್ಕರವಾಗಿ ಅವರು ಮೃತಪಟ್ಟಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ನಯನ, ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಪಾಪ ಜೀವನ ಮಾಡೋದಕ್ಕೆ ಅಂತಾನೆ ಈ ಕೆಲಸವನ್ನ ಮಾಡ್ತಾ ಇದ್ರು, ಬಟ್ ಅದರಿಂದ ತಮ್ಮ ಜೀವವೇ ಅಂತ್ಯವಾಗಿದೆ ಅಂದ್ರೆ ನಿಜಕ್ಕೂ ವಿಪರ್ಯಾಸನೆ.